ಇನ್ನು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈಗ ಪರಮೇಶ್ವರ್ ಅವರನ್ನ ರಾಜಣ್ಣ ಅವರು ಹೋಗಿ ಭೇಟಿಯಾಗಿದ್ದಾರೆ. ಬೆಳಗ್ಗೆಯೂ ಕೂಡ ಭೇಟಿಯಾಗಿದ್ರು. ತದನಂತರ ಈಗ ಮತ್ತೊಮ್ಮೆ ಹೋಗಿ ಭೇಟಿಯಾಗಿದ್ದಾರೆ. ಕಾರಣ ಸದನದಲ್ಲಿ ಹೇಳಿದ್ರು, ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ. ಸೊ ಈಗ ಹೋಗಿ ಭೇಟಿಯಾಗಿದ್ದಾರೆ. 2 ಬಾರಿ ಹನಿ ಟ್ರ್ಯಾಪ್ಗೆ ಯತ್ನದ ಬಗ್ಗೆ ದೂರನ್ನ ಈಗ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ ರಾಜಣ್ಣ ಅವರು. ಸೂಕ್ತ ತನಿಖೆ ನಡೆಸುವಂತೆ ದೂರನ್ನ ಕೊಟ್ಟಿದ್ದಾರೆ ಸಚಿವ ರಾಜಣ್ಣ. ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ರಾಜಣ್ಣ ಅವರು. ಭೇಟಿಯಾಗಿ ಈಗ ದೂರನ್ನ ಕೊಟ್ಟಿದ್ದಾರೆ. ಸದನದ ಒಳಗಡೆ ಹೇಳಿದ್ರು, ನಾನು ಹೋಗಿ ಪರಮೇಶ್ವರ್ನ ಭೇಟಿಯಾಗಿ ದೂರನ್ನ ಕೊಡ್ತೀನಿ ಅಂತ ಹೇಳಿ. ಅದಕ್ಕಿಂತಲೂ ಮುಂಚಿತವಾಗಿ ಒಂದ್ಸಲ ಭೇಟಿ ಆಗಿದ್ರು ಅವರು. ಮುಖ್ಯಮಂತ್ರಿಯನ್ನು ಭೇಟಿಯಾಗಿದ್ರು, ಉಪಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ರು. ಸೊ ಮಧ್ಯಾಹ್ನ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ರು. ತದನಂತರ ಈಗ ಸದನದಲ್ಲಿ ನಾನು ಗೃಹ ಮಂತ್ರಿಗಳಿಗೆ ಹೋಗಿ ದೂರನ್ನ ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಆ ನಿಟ್ಟಿನಲ್ಲಿ ಈಗ ಗೃಹ ಮಂತ್ರಿ ಪರಮೇಶ್ವರ್ ಅವ್ರನ್ನ ಹೋಗಿ ಭೇಟಿಯಾಗಿ ದೂರನ್ನ ಕೊಟ್ಟಿದ್ದಾರೆ ರಾಜಣ್ಣ ಅವರು ಅನ್ನುವಂಥ ಅಪ್ಡೇಟ್ ಈಗಷ್ಟೇ ಬರ್ತಾ ಇದೆ. ಇವತ್ತೇ ಸರ್ಕಾರ ಆದೇಶವನ್ನ ಮಾಡುತ್ತಾ ತನಿಖೆಗೆ, ಅಥವಾ ಇನ್ನೂ ಒಂದು ಬಾರಿ ಮುಖ್ಯಮಂತ್ರಿಗಳ ಜೊತೆಗೆ ಪರಮೇಶ್ವರ್ ಅವರು ಮಾತುಕತೆಯನ್ನು ನಡೆಸಿ ತದನಂತರ ನಿರ್ಧಾರವನ್ನ ಮಾಡ್ತಾರ? ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಕಾರಣ ಇದರ ರಿಪರ್ಕೇಷನ್ ಅಂದ್ರೆ ಇದರ ಪರಿಣಾಮಗಳು ಏನೇನಾಗುತ್ತೆ, ಅದೇ ಪಕ್ಷದಲ್ಲಿರುವಂಥ ನಾಯಕರ ಬುಡಕ್ಕೆ ಏನಾದರೂ ಬರುವಂಥ ಲೆಕ್ಕ ಆಗಿಬಿಟ್ರೆ ಆಗ ಈ ಪ್ರಕರಣವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಇವೆಲ್ಲವೂ ಕೂಡ ದೂರಾಲೋಚನೆಯನ್ನ ಮಾಡಿ ತದನಂತರ ಈ ನಿರ್ಧಾರಕ್ಕೆ ಬರ್ತಾರೆ. ಸೊ ಹಾಗಾಗಿ ಒಂದಿಷ್ಟು ಸಮಯಾವಕಾಶವನ್ನಂತೂ ಸರ್ಕಾರ ತೆಗೆದುಕೊಂಡೇ ಕೊಡುತ್ತೆ. ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಕಾರಣ ಅದೇ ಪಕ್ಷದ ನಾಯಕರ ಬುಡಕ್ಕೇನಾದರೂ ಬರೋದಾಗ್ಬಿಟ್ರೆ ಇವರು ಗಟ್ಟಿಯಾದಂಥ ತನಿಖೆಯನ್ನ ಮಾಡಕ್ಕೆ ಹೋಗಲ್ಲ. ಇಲ್ಲದೇ ಇದ್ರೆ ಅಲ್ಲಿ ಇನ್ನೂ ಒಂದು ಚಾನ್ಸಸ್ ಇದೆ, ಬಹಳ ಇಂಪಾರ್ಟೆಂಟು. ಯಾರನ್ನ ಹೇಗೆ ಮಣಿಸ್ಬೇಕು ಅನ್ನೋದಕ್ಕೆ ಒಂದು ಅಸ್ತ್ರವೂ ಕೂಡ ಇದರಲ್ಲಿ ಸಿಕ್ಕಂತಾಗತ್ತೆ.